ಗುಜರಾತ್ಗೆ ಮಾತ್ರ ಮೀಸಲಾಗಿದೆ ಈ ದೇಶದ ಆಡಳಿತ. ಇನ್ನುಳಿದಂತಹ ರಾಜ್ಯಗಳು, ಅದರಲ್ಲೂ ಕೂಡ ಕರ್ನಾಟಕದಂತ ಪ್ರಗತಿಪರ ರಾಜ್ಯ ಇವತ್ತು ಹಿಂದೆ ಸರಿಲಿಕ್ಕೆ ಕೇಂದ್ರದ ಹಣಕಾಸು ನೀತಿ ಮತ್ತು ಕೇಂದ್ರದ ತಾರತಮ್ಯ ಕಾರಣ. ಇದಕ್ಕೆ ಕನ್ನಡಿಗರು ಎಚ್ಚೆತ್ಕೋಬೇಕು. ಅವರು ಹಿರಿಯರಿದ್ದಾರಲ್ವಾ, ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ತಂದೆ ಪ್ರಧಾನಮಂತ್ರಿ ಆಗಿದ್ದವರು, ಅವರಿಗೆ ಅನುಭವ ಇದೆ. ಅವ್ರು ಏನೇನು ಹೇಳ್ಕೊಡ್ಬೇಕೋ ಹೇಳ್ಕೊಡ್ಲಿ, ಖಂಡಿತ ಕಲ್ತ್ಕೋತೀವಿ. ತಾರತಮ್ಯ ಖಂಡಿತ ಅರ್ಥ ಆಗ್ತಾ ಇದೆ, ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇದೆ, ಚರ್ಚೆಗಳಾಗಬೇಕು. ಇವತ್ತು ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತಕ್ಕಂಥದ್ದು ನಮ್ಮ ಪ್ರತಿಪಾದನೆ ಆಗಬೇಕು. ನಾವು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ. ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನು ಕೂಡ ಒತ್ತಿ ಹೇಳ್ಬೇಕು ಅಂತ ಹೇಳಿ ನಾನು ಕರೆಯನ್ನ ಕೊಡ್ತಾ ಇದ್ದೆ. ಗುಜರಾತ್ಗೆ ಮಾತ್ರ ಮೀಸಲಾಗಿದೆ ಈ ದೇಶದ ಆಡಳಿತ. ಇನ್ನುಳಿದಂತಹ ರಾಜ್ಯಗಳು, ಅದರಲ್ಲೂ ಕೂಡ ಕರ್ನಾಟಕದಂತ ಪ್ರಗತಿಪರ ರಾಜ್ಯ ಇವತ್ತು ಹಿಂದೆ ಸರಿಲಿಕ್ಕೆ ಕೇಂದ್ರದ ಹಣಕಾಸು ನೀತಿ ಮತ್ತು ಕೇಂದ್ರದ ತಾರತಮ್ಯ ಕಾರಣ. ಇದಕ್ಕೆ ಕನ್ನಡಿಗರು ಎಚ್ಚೆತ್ಕೋಬೇಕು. ಅವರು ಹಿರಿಯರಿದ್ದಾರಲ್ವಾ, ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ತಂದೆ ಪ್ರಧಾನಮಂತ್ರಿ ಆಗಿದ್ದವರು, ಅವರಿಗೆ ಅನುಭವ ಇದೆ. ಅವ್ರು ಏನೇನು ಹೇಳ್ಕೊಡ್ಬೇಕೋ ಹೇಳ್ಕೊಡ್ಲಿ, ಖಂಡಿತ ಕಲ್ತ್ಕೋತೀವಿ. ತಾರತಮ್ಯ ಖಂಡಿತ ಅರ್ಥ ಆಗ್ತಾ ಇದೆ, ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇದೆ, ಚರ್ಚೆಗಳಾಗಬೇಕು. ಇವತ್ತು ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತಕ್ಕಂಥದ್ದು ನಮ್ಮ ಪ್ರತಿಪಾದನೆ ಆಗಬೇಕು. ನಾವು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ. ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನು ಕೂಡ ಒತ್ತಿ ಹೇಳ್ಬೇಕು ಅಂತ ಹೇಳಿ ನಾನು ಕರೆಯನ್ನ ಕೊಡ್ತಾ ಇದ್ದೆ.